ಸರ್ ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶ್ರೀ ಕುಮಾರ್ ಅವರು ಕರಕುಶಲ ವಿಭಾಗದಿಂದ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಏನು ಅನ್ಸುತ್ತೆ ಸರ್? ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖ್ಯ ಕಚೇರಿಯಲ್ಲಿ ಇವತ್ತು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಮತ್ತು ಮಹಾತ್ಮ ಗಾಂಧೀಜಿಯವರನ್ನ ನೆನೆಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ವಿ. ಮುಖ್ಯವಾಗಿ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ ಆಗಬೇಕು. ಏನಿವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಾಯಕ ವರ್ಗಗಳಲ್ಲಿ ನಮ್ದು ಕೂಡ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ತಿದ್ದೀವಿ. ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ ಕಲ್ಪನೆಯಲ್ಲಿ ಈ ರಕ್ತಗತವಾಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಕುಶಲಕರ್ಮಿಗಳಾಗಿರ್ಬೋದು, ಇವತ್ತು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕಸುಬುಗಳು ಇವತ್ತು ಈ ಕಾರ್ಪೊರೇಟ್ ಸಂಸ್ಥೆಗಳಿಂದ ಇವತ್ತು ಆ ಕಸುಬಿನ ಆಧಾರವಾಗಿ ನಡೀತಕ್ಕಂಥ ಜೀವನಾಧಾರ ಕಸುಬುದಾರ ಇವತ್ತು ನಶಿಸಿ ಹೋಗ್ತಿದ್ದಾರೆ. ಗಾಂಧೀಜಿಯವರ ಕನಸು ನನಸಾಗಬೇಕಂದ್ರೆ ಇಂಥ ವರ್ಗಗಳು, ಕಾಯಕ ವರ್ಗಗಳು, ಕುಶಲಕರ್ಮಿಗಳ ಒಂದು ಅಭ್ಯುದಯಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಂತಿದೆ. ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಒಂದು ಅವರ ಜೀವನೋಪಾಯಕ್ಕಾಗಿ ಸರ್ಕಾರ ಸವಲತ್ತುಗಳು ಪಡ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಕುಶಲಕರ್ಮಿಗಳ ಒಂದು ಸವಲತ್ತುಗಳು ಕೊಡ್ತಕ್ಕಂಥ ಒಂದು ಏನು ಈ ಕುಶಲಕರ್ಮಿ ವಿಭಾಗ ಏನು ಸೇತುವೆ ಆಗಿ ಇವತ್ತು ನಮ್ಮ ಒಂದು ವಿಭಾಗ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಸಾಕಾರ ಆಗಿರ್ತಕ್ಕಂಥ ಕೆಪಿಸಿಸಿಯ ಎಲ್ಲ ವರಿಷ್ಠರು ಈ ಒಂದು ಕುಶಲಕರ್ಮಿ ವಿಭಾಗಕ್ಕೆ ಅವರು ಸಹಕಾರ ನೀಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಮಚಂದ್ರ ಅವರು ನಮ್ಮ ಕಚೇರಿ ಬಂದಿರತಕ್ಕಂಥ ನಮ್ಮ ಸೌಭಾಗ್ಯ. ನಮ್ಮ ಜೊತೆಯಲ್ಲಿ ನಮ್ಮ ಸೆಲ್ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಅದರಲ್ಲೂ ಸಫಾಯಿ ಕರ್ಮಚಾರಿ ರಾಜ್ಯಾಧ್ಯಕ್ಷರಾಗಿ ಮತ್ತು ಸಫಾಯಿ ಕರ್ಮಚಾರಿ ನಿಗಮದ ಅಧ್ಯಕ್ಷರಾಗಿ ನೇಮಕಾಗಿರ್ತಕ್ಕಂಥ ನಮ್ಮ ಅಶೋಕ್ ಹುಳ್ಳಿ ಸಾಲಪ್ಪನವರು ಬಂದಿರತಕ್ಕಂಥ ಖುಷಿ ಇವತ್ತು. ಮತ್ತು ನಮ್ಮ ಡಾಕ್ಟರ್ ರಂಗಸ್ವಾಮಿ ಅವರು ನಮ್ಮ ಬೀದಿ ಬದಿ ವ್ಯಾಪಾರದ ರಾಜ್ಯಾಧ್ಯಕ್ಷರು, ಅವರು ಸಕ್ರಿಯವಾಗಿ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಗೋಸ್ಕರ ಅವರು ಹಗಲು ಶ್ರಮಿಸ್ತಾ ಇದ್ದಾರೆ. ಮತ್ತು ಏನು ಇವತ್ತು ಭಾರತ ದೇಶದ ಮೊದಲ ಪ್ರಧಾನಿಗಳಾಗಿರ್ತಕ್ಕಂಥ ಜವಾಹರ್ ಲಾಲ್ ನೆಹರು ಅವರನ್ನ ಸ್ಮರಿಸ್ತಕ್ಕಂಥ ಮಕ್ಕಳ ವೇದಿಕೆಯನ್ನು ನಿರ್ಮಾಣ ಮಾಡತಕ್ಕಂಥ ಜವಾಹರ್ಲಾಲ್ ಬಾಲ್ ಮಂಚಿನ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಮೊಹಿದ್ದೀನ್ ಅವರು ಏನು ಸಂಘಟನೆ ಮಾಡ್ತಾರೆ, ಇದೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ, ಕಾಂಗ್ರೆಸ್ ಪಕ್ಷದ ಅಭ್ಯುದಯಕ್ಕಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಖೇನ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಒಂದು ಪಕ್ಷ ಸಂಘಟನೆ ಆಗಬೇಕು ಅಂತ ಸರ್. ನಾವು ಇಲ್ಲಿ ಪ್ರಶ್ನೆ ಕೇಳಿದ ಕಪಿಲ್ ಅನ್ಸುತ್ತೆ ಸರ್. ಬಹಳಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವೆಲ್ಲ ಒಂದು ಎಫರ್ಟ್ ಹಾಕಿ ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿದ್ರ. ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ ಬಡವರಿಗೋಸ್ಕರ 96,000 ಕೋಟಿ ಮೀಸಲಿಟ್ಟು ಪ್ರತಿಯೊಂದು ರೂಪಾಯಿ 96,000 ಕೋಟಿನ ಬಡವರಿಗೆ ಮೀಸಲಿಟ್ಟಿದ್ರ. ತಮ್ಮ ಅನುಭವ, ಎಕ್ಸ್ಪೀರಿಯನ್ಸ್, ತಮ್ಮ ನಾಲೆಡ್ಜ್ ಒಂದು 5 ಗ್ಯಾರಂಟಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಇವತ್ತು ಸರ್ ನಾವು ಬಾಯಿ ಇಲ್ದವ್ರಿಗೆ, ಧ್ವನಿ ಇಲ್ದವ್ರಿಗೆ ಈ ಪಕ್ಷ ಯಾವತ್ತೂ ಕೂಡ ಸಾಕಾರ ನೀಡಿದೆ. ನಾವು ಯಾವತ್ತೂ ಕೂಡ ಬದುಕಿನ ವಿಚಾರವಾಗಿ ನಾವು ರಾಜಕಾರಣ ಮಾಡಿರ್ತಕ್ಕಂಥ. ಇವತ್ತು ಬಡವರಿಗೆ ಒಬ್ಬ ಮನೆಯ ಯಜಮಾನಿ 2,000 ಸಿಗ್ತಿದೆ ಅಂದ್ರೆ ಅವ್ರ ಮನೆ ಇರತಕ್ಕಂಥ ಒಬ್ಬ ಆ ಹುಡುಗಿಯ ತಂದೆ ಆಗ್ಲಿ, ಅಣ್ಣ ಆಗಿರ್ಬೋದು, ವರ್ಷದಲ್ಲಿ ಒಂದು ದಿವಸ ಗೌರಿ ಬಾಗಣ ಕೊಡಬಹುದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಬಡವರ ಮನೆಗೆ ಇವತ್ತು 2,000 ಕೊಡ್ತಾ ಇದೆ. ಮತ್ತು ಮಹಿಳೆಯರಿಗೆ ಇವತ್ತು ಫ್ರೀ ಬಸ್ ಪಾಸ್ ಕೊಟ್ಟಿದೆ. ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಇವತ್ತು ವಿದ್ಯಾರ್ಥಿ ವೇತನ ಕೊಡುವ ಮುಖ್ಯವಾಗಿ 5 ಗ್ಯಾರಂಟಿಗಳು, ಶಕ್ತಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಎಲ್ಲ ಯೋಜನೆಗಳು ಬಡವರಿಗೆ ಬಹಳ ಸಾಕಾರ ಆಗಿದೆ. ಇವತ್ತು ಈ ನಿಟ್ಟಿನಲ್ಲಿ ಪ್ರತಿ ಮನೆಗೂ 3,500ದಿಂದ 4,500 ಹಣ ಪ್ರತಿ ಬಡ ಕುಟುಂಬಕ್ಕೂ ಸೇರ್ತಾ ಇದೆ. ನಮ್ಗೆ ಹೆಮ್ಮೆ ಇದೆ ಇಂಥ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ. ಸರ್ ಹಾಕಿ ಸರ್, ಎಲ್ಲರೂ ಹಾಕಿ ಸರ್.